ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ ಅನ್ನುವಂಥ ಸೆಲೆಬ್ರೇಷನ್, ಮತ್ತೊಂದ್ ಕಡೆ ಯಾರೇ ಸಿಎಂ ಆದ್ರೂ ಸಹ ಹೊಸದೇನೂ ಇಲ್ಲ. ಅವರು ಮಾಡಿದ ಸಾಲವನ್ನ ಇವರಿಗೆ ಹೊರಿಸಿ ಹೋಗ್ತಾರೆ ಅಷ್ಟೇ. ರಾಜ್ಯದ ಜನರನ್ನು ಸಹ ಸಾಲದಲ್ಲಿ ಮುಳುಗಿಸಿದ್ದಾರೆ. ಇದು ಬಿಜೆಪಿ ಮಾಡ್ತಾ ಇರುವಂತ ಒಂದಷ್ಟು ಟೀಕೆ. ಯಾರೇ ಸಿಎಂ ಆದ್ರೂ ಸಹ ಹೊಸದೇನೂ ಇಲ್ಲ. ಅವರು ಮಾಡಿದ ಸಾಲವನ್ನ ಇವರಿಗೆ ಹೊರಿಸಿ ಹೋಗ್ತಾರೆ ಅಷ್ಟೇ. ರಾಜ್ಯದ ಜನರನ್ನು ಸಹ ಸಾಲದಲ್ಲಿ ಮುಳುಗಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ. ಎಲ್ಲ ಇಲಾಖೆಯಲ್ಲೂ ಕೂಡ ಕಮಿಷನ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಯಾರೇ ಮುಖ್ಯಮಂತ್ರಿ ಆದ್ರೂ ಅಷ್ಟೇನೆ, ಅದರಲ್ಲೇನು ಹೊಸದೇನಿಲ್ಲ. ಅವ್ರು ಮಾಡಿರೋ ಸಾಲ ಇವ್ರ ಮೇಲೆ ಹಾಕಿ ಹೋಗ್ತಾರೆ. ಈಗ ಆಲ್ರೆಡಿ ರಾಜ್ಯದ ಜನರನ್ನು ಕೂಡ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯನವರು ಪ್ರತಿ ವರ್ಷ 100 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ. ಅದರಿಂದ ಒಂದು ರೀತಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಸಾಲದ ಕರ್ನಾಟಕವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಸಾಲದ ಕರ್ನಾಟಕವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅದನ್ನ ಇನ್ನಷ್ಟು ಸಾಲದ ಕರ್ನಾಟಕ ಮಾಡ್ತಾರೋ ಅಥವಾ ಒಳ್ಳೇದು ಮಾಡ್ತಾರೋ. ಈ ಕಮಿಷನ್ ವ್ಯಾಪಾರ ಇದೆಯಲ್ಲ, ಈ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತುಳುಕ್ತಾ ಇದೆ. ಕಮಿಷನ್ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಮನೆ ದೇವರಾಗಿದೆ. ಅದನ್ನ ಸ್ಟಾಪ್ ಮಾಡ್ತಾರ, ಇಲ್ಲ ಕಂಟಿನ್ಯೂ ಮಾಡ್ತಾರ, ಇಲ್ಲ ಜಾಸ್ತಿ ಮಾಡ್ತಾರ ಅನ್ನೋದು ನೋಡ್ಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ಸುಮಾರು 65,000 ಕೋಟಿ ತೆರಿಗೆಗಳನ್ನ ಹಾಕಿದ್ದಾರೆ. ಇವ್ರು ಬಂದ್ಮೇಲೆ ಇನ್ನೆಷ್ಟು ತೆರಿಗೆಗಳಾಗ್ತಾರೆ ಗೊತ್ತಿಲ್ಲ. ಒಟ್ಟಾಗೆ ನನ್ಗೆ ಹೇಳೋದು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸಂತೋಷ.